ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ರುಚಿಯಾದ ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು 10 ರಿಂದ 20 ನಿಮಿಷ ಸಾಕು ಈ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಲಿಕ್ಕೆ. ಇನ್ಸ್ಟೆಂಟ್ ಆಗಿ ಮಾಡಿಕೊಳ್ಳುವಂತಹ ಒಂದು ರುಚಿಯಾದ ತಿಂಡಿ. ಈಗ ಇಲ್ಲಿ ಒಂದು ಚೀನಿಕಾಯಿ ತಗೊಂಡಿದ್ದೇನೆ. ಸಿಹಿ ಕುಂಬಳಕಾಯಿ, ಚೀನಿಕಾಯಿ ಅಂತಲೇ ಹೇಳ್ತಾರೆ, ಸಿಹಿ ಕುಂಬಳಕಾಯಿ ಅಂತಲೇ ಹೇಳ್ತಾರೆ ನೋಡಿ. ಇದನ್ನೀಗ ಕಟ್ ಮಾಡಿ ತಗೊಳ್ಬೇಕು. ಇಷ್ಟು ದೊಡ್ಡ ತುಂಡು ಬೇಕಾಗಿರುವುದಿಲ್ಲ, ಸಣ್ಣ ತುಂಡು ಸಾಕಾಗ್ತದೆ. 2 ತುಂಡು ಮಾಡ್ಕೊಂಡಿದ್ದೇನೆ. ಈಗ ಒಂದು ತುಂಡನ್ನು ತೆಗೆದುಕೊಂಡು ಅದನ್ನೀಗ ಸಿಪ್ಪೆ ಸುಳಿದು ಅದರ ಒಳಗಿನ ತಿರುಳೆಲ್ಲ ತೆಗೆದು ತುರಿದುಕೊಳ್ಬೇಕು. ಮೊದಲಿಗೆ ಅದರ ಒಳಗಿನ ತಿರುಳೆಲ್ಲ ತೆಗಿಬೇಕು. ಮತ್ತೆ ಇದು ಸ್ವಲ್ಪ ಸಿಪ್ಪೆ ಗಟ್ಟಿ ಉಂಟು. ನಿಮ್ಮ ಹತ್ರ ಎಳೆಯ ಸಿಹಿ ಕುಂಬಳಕಾಯಿ ಇದ್ದರೆ ಸಿಪ್ಪೆ ಸಹಿತ ನೀವು ಹಾಕ್ಕೊಳ್ಬೋದು. ಈಗ ಇದು ಸ್ವಲ್ಪ ಸಿಪ್ಪೆ ಗಟ್ಟಿ ಉಂಟು, ಹಾಗಾಗಿ ನಾನು ಇದರ ಸಿಪ್ಪೆ ತೆಗಿತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು. ಮೊದಲೇ ತೊಳೆದುಕೊಂಡ್ರೂ ಆಗ್ತದೆ. ನಾನಿಲ್ಲಿ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ತೊಳಿತಾ ಇದ್ದೇನೆ. ಈಗ ಇದನ್ನು ತುರಿದುಕೊಳ್ಬೇಕು. ಆದಷ್ಟು ಸಣ್ಣಗೆ ಇದನ್ನು ತುರಿದುಕೊಳ್ಬೇಕು. ಈಗ ನಾನು ತುರಿದು ತಗೊಂಡಿದ್ದೇನೆ. ಈಗ ಒಂದು ಪಾತ್ರೆಯಲ್ಲಿ ಅಕ್ಕಿ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ಅಕ್ಕಿ ರವೆ ತಗೊಂಡಿದ್ದೇನೆ. ಅಕ್ಕಿ ರವೆ ಬದಲಿಗೆ ಬಾಂಬೆ ರವೆ ಬೇಕಿದ್ರೂ ಉಪಯೋಗಿಸ್ಬೋದು. ಉಪವಾಸಕ್ಕೆಲ್ಲ ನೀವು ಈ ತಿಂಡಿ ಮಾಡೋದಿದ್ರೆ ನೀವು ಬಾಂಬೆ ರವೆ ಹಾಕ್ಕೊಳ್ಬೋದು. ನಾನಿಲ್ಲಿ ಅಕ್ಕಿ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ರವೆಯನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು, ಅಥವಾ ಒಂದು 10 ನಿಮಿಷ ಅದನ್ನು ನೆನೆಸಿಟ್ರೂ ಆಗ್ತದೆ. ನಾನು ಚೆನ್ನಾಗಿ ತೊಳೆದು ತಂದಿದ್ದೇನೆ ನೋಡಿ. ತೊಳೆದ ಹಾಗೆ ಇದು ಸ್ವಲ್ಪ ಮೆತ್ತಗಾಗಿದೆ. ಬೇಕಿದ್ರೆ ನೀವು 10 ನಿಮಿಷ ನೆನೆಸಿಡ್ಬೋದು. ಈಗ ಅದಕ್ಕೆ ತುರಿದಂತಹ ಸಿಹಿ ಕುಂಬಳಕಾಯನ್ನು ಹಾಕ್ಕೊಳ್ಬೇಕು. ಅದು ಕೂಡ ಲೆಕ್ಕ ಮಾಡಿ ಹಾಕ್ಕೊಳ್ಬೇಕು. 1 ಕಪ್ ಆಗುವಷ್ಟು ಅಕ್ಕಿ ರವೆಯನ್ನು ತಗೊಂಡಿದ್ದೇನೆ. ಅದಕ್ಕೆ 2 ಕಪ್ ಆಗುವಷ್ಟು ತುರಿದಂತಹ ಸಿಹಿ ಕುಂಬಳಕಾಯಿ ಹಾಕ್ಕೊಳ್ಬೇಕು. ಈಗ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕಿದ್ದೇನೆ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬಾ ಮೃದುವಾಗಿ ಆಗ್ತದೆ. 1 ಕಪ್ ಅಥವಾ 1.5 ಕಪ್ ಬೇಕಿದ್ರೂ ಹಾಕ್ಕೊಳ್ಬೋದು. ಸೋಡಾ ಪುಡಿ ಎಲ್ಲ ಹಾಕೋದಿರುವುದಿಲ್ಲ, ಹಾಗಾಗಿ ನೀವು ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಹಾಕದಿದ್ರೂ ಆಗ್ತದೆ. ಪರಿಮಳ ಚೆನ್ನಾಗಿರ್ತದೆ. ಹಾಗೆ ಸಿಹಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಚಮಚ ಆಗುವಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಸಿಹಿ ಕುಂಬಳಕಾಯಿ ಮೊದಲೇ ಸಿಹಿ ಇರ್ತದೆ, ಅದಕ್ಕಾಗಿ ಜಾಸ್ತಿ ಬೆಲ್ಲ ಬೇಕಾಗಿರುವುದಿಲ್ಲ. ಮತ್ತು ಇದಕ್ಕೆ 1 ಚಮಚ ಅಥವಾ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕು. ಒಳ್ಳೆಯ ಪರಿಮಳ ಬರ್ತದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಮೆಣಸು ಬೇಕಿದ್ರೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಮಕ್ಕಳಿಗೆಲ್ಲ ಖಾರ ಬೇಡ ಅಂತ ಆದರೆ ಮೆಣಸು ಹಾಕದೇ ಇದ್ರೂ ಆಗ್ತದೆ. ನಾನಿಲ್ಲಿ ಮೆಣಸು ಹಾಕ್ತಾ ಇಲ್ಲ ನೋಡಿ. ನೀವು ಬೇಕಿದ್ರೆ ಸಣ್ಣಗೆ ತುಂಡು ಮಾಡಿ ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನೊಂದು 10 ರಿಂದ 15 ನಿಮಿಷ ಹಾಗೆ ಇಡಬೇಕು. ಬೆಲ್ಲ ಹಾಕಿದ ಕಾರಣ ಇದರಲ್ಲಿ ಈಗ ನೀರು ಬಿಡ್ತದೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು 15 ನಿಮಿಷ ಹಾಗೆ ಬಿಡ್ತೇನೆ. ನಾನಿದಕ್ಕೆ ಸ್ವಲ್ಪ ಕೂಡ ನೀರು ಹಾಕಲಿಲ್ಲ, ನೀರು ಹಾಕದೆ ಹಾಗೆ ಕಲಸಿಟ್ಟಿದ್ದೇನೆ. ಈಗ 15 ನಿಮಿಷ ಆದಮೇಲೆ ಇದು ಎಷ್ಟು ನೀರು ಬಿಟ್ಟುಕೊಳ್ತದೆ ನೋಡುವ. ಆಮೇಲೆ ಬೇಕಿದ್ರೆ ನೀರು ಹಾಕ್ಕೊಳ್ಬೋದು. ಒಂದು ಮುಚ್ಚಳ ಮುಚ್ಚಿಟ್ಟು 15 ನಿಮಿಷ ಹಾಗೆ ಬಿಡುವ. ನೋಡಿ, ಈಗ 15 ನಿಮಿಷ ಆಗಿದೆ. ಈಗ ಚೀನಿಕಾಯಿಂದ ನೀರು ಬಿಟ್ಟಿದೆ ನೋಡಿ. ಚೆನ್ನಾಗಿ ನೀರು ಬಿಟ್ಟುಕೊಂಡಿದೆ. ಅಕ್ಕಿ ರವೆ ಚೆನ್ನಾಗಿ ನೆನೆದಿದೆ. ಅಕ್ಕಿ ರವೆ ಚೆನ್ನಾಗಿ ಮೆತ್ತಗಾಗಿದೆ ಅಂತ ನೋಡ್ಕೊಳ್ಬೇಕು. ಮೆತ್ತಗಾಗದಿದ್ರೆ ಮತ್ತೆ ಒಂದು 5 ನಿಮಿಷ ಬೇಕಿದ್ರೂ ಮುಚ್ಚಳ ಮುಚ್ಚಿಡ್ಬೋದು. ಈಗ ಕಲಸಿಟ್ಟ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ 1/4 ಕಪ್ ಆಗುವಷ್ಟು ನೀರು ಬೇಕಿದ್ರೆ ಹಾಕ್ಕೊಳ್ಬೋದು. ಜಾಸ್ತಿ ನೀವು ಹಿಟ್ಟನ್ನು ತೆಳ್ಳಗೆ ಮಾಡುವ ಹಾಗಿಲ್ಲ. ಈಗ ನಾನು ಇದಕ್ಕೆ ನೀರು ಹಾಕ್ತಾ ಇಲ್ಲ ನೋಡಿ. ಹಿಟ್ಟಿನ ಹದ ಸರಿ ಇದೆ, ಅದಕ್ಕಾಗಿ ನಾನು ನೀರು ಹಾಕ್ತಾ ಇಲ್ಲ. ಈ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿಕೊಳ್ಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆ ಹಚ್ಚಿದ್ದೇನೆ. ನೀವು ತುಪ್ಪ ಇದ್ರೆ ತುಪ್ಪ ಹಚ್ಚಿಕೊಂಡ್ರೆ ತುಂಬಾನೇ ರುಚಿ ಇರ್ತದೆ. ಬೇಕಿದ್ರೆ ತುಪ್ಪ ಹಚ್ಕೊಳ್ಳಿ. ಹಿಟ್ಟು ಜಾಸ್ತಿ ಗಟ್ಟಿ ಇದೆ ಅನಿಸಿದ್ರೆ 2 ಚಮಚ ನೀರು ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ 2 ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ಹಿಟ್ಟು ಹಾಕ್ಕೊಂಡಿದ್ದೇನೆ. 1 ಕಪ್ ಅಕ್ಕಿ ರವೆಯಲ್ಲಿ 12 ಇಡ್ಲಿ ಆಗಿದೆ ನೋಡಿ. ಇಡ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ರುಚಿ ಕೂಡ ತುಂಬಾನೇ ಚೆನ್ನಾಗಿರ್ತದೆ. ಈಗ ಇದನ್ನು ಬೇಯಿಸಿಕೊಳ್ಬೇಕು. ನಾನು ಇಲ್ಲಿ ಮೊದಲೇ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ನೀರು ಬಿಸಿ ಆಗ್ತಾ ಬಂತು. ಈಗ ಇಡ್ಲಿ ಪ್ಲೇಟನ್ನು ಇಡುವ. ಸಣ್ಣ ತುಂಡು ಕುಂಬಳಕಾಯಿ ಇದ್ದರೆ ಈ ಥರದ ಒಂದು ಆರೋಗ್ಯಕರವಾದ ಇಡ್ಲಿಯನ್ನು ಮಾಡ್ಕೊಳ್ಬೋದು. ಇದಕ್ಕೆ ಸೋಡಾ ಹಿಟ್ಟು ಆಗಲಿ ಏನು ಹಾಕಲಿಲ್ಲ ನೋಡಿ. ಗ್ಯಾಸ್ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು 10 ರಿಂದ 15 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಈಗ 15 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡಿದರೆ ನೋಡಿ ಚೆನ್ನಾಗಿ ಬೆಂದಿದೆ. ಒಂದು ಚಮಚದ ಸಹಾಯದಿಂದ ಬೆಂದಿದೆ ಅಂತ ನೋಡ್ಬೋದು. ರುಚಿಯಾದ ಇಡ್ಲಿ ರೆಡಿಯಾಗಿದೆ.
ಚಟ್ನಿ ಅವಶ್ಯಕತೆ ಇರುವುದಿಲ್ಲ, ಯಾಕಂದರೆ ಇದಕ್ಕೆ ಬೆಲ್ಲ ಎಲ್ಲ ಹಾಕಿದ್ದುಂಟು ನೋಡಿ. ಇದಕ್ಕೆ ಚಟ್ನಿ ಬೇಕಾಗಿಲ್ಲ, ಬೇಕಿದ್ರೆ ಚಟ್ನಿ ಮಾಡ್ಕೊಳ್ಬೋದು. ತುಪ್ಪ ಅಥವಾ ಜೇನುತುಪ್ಪ ಹಚ್ಚಿ ಕೂಡ ಇದನ್ನು ತಿನ್ಲಿಕ್ಕೆ ಆಗ್ತದೆ. ತುಂಬಾ ಮೃದುವಾಗಿ ಆಗಿದೆ, ಹಾಗೆ ತುಂಬಾ ಪರಿಮಳ ಕೂಡ ಬರ್ತಾ ಉಂಟು. ನೋಡುವಾಗಲೇ ತಿನ್ನಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿ ಆಗಿದೆ. ಈಗ ಒಂದು ಕಟ್ ಮಾಡಿ ತೋರಿಸ್ತೇನೆ. ನೀವು ಒಂದ್ಸಾರಿ ಈ ಥರದ ಇಡ್ಲಿ ಮಾಡಿ ನೋಡಿ. 20 ನಿಮಿಷದೊಳಗೆ ನಿಮಗೆ ಬೆಳಗಿನ ಒಂದು ರುಚಿಯಾದ ತಿಂಡಿ ರೆಡಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.